ರಂಜೋಳ ಗ್ರಾಮ ಪಂಚಾಯತ್ ಮುತ್ತಿಗೆ ಹಾಕಿ ಗ್ರಾಮಸ್ಥರ ಪ್ರತಿಭಟನೆ. ಸೇಡಂ ತಾಲೂಕಿನ ರಂಜೋಳ ಗ್ರಾಮದ ಜನರು ವಿವಿಧ ಬೇಡಿಕೆಗಳ ಕುರಿತು ಪಂಚಾಯತ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಗ್ರಾಮದ ಕುಂಬಾರ ಓಣಿಯ ಕಡೆ ಸುಮಾರು 6 ತಿಂಗಳು ಕಳೆದರೂ ಕುಡಿಯುವ ನೀರಿನ ಪೂರೈಕೆಯಾಗಿರುವುದಿಲ್ಲ. ಉದ್ಯೋಗ ಖಾತ್ರಿ ಕಾರ್ಡ್ ಕೊಡದೆ ಗ್ರಾಮಸ್ಥರಿಗೆ ಹಿಂಸೆ ಕೊಡುತ್ತಿರುವ ಪಿಡಿಒ ರಸ್ತೆಗಳ ದುರಸ್ತಿಗೆ ಕ್ರಮ ಕೈಗೊಂಡಿಲ್ಲ. ವಿವಿಧ ಬೇಡಿಕೆಗಳ ಕುರಿತು ಗ್ರಾಮ ಪಂಚಾಯಿತಿ ಎದುರುಗಡೆ ಖಾಲಿ ಕೊಡಗಳು ಇಟ್ಟು ನೀರಿಗಾಗಿ ಇಡೀ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಸುಮಾರು 4 ಗಂಟೆಗಳ ಕಾಲ ಈ ಪ್ರತಿಭಟನೆ ನಡೆಯಿತು. ತಾಲೂಕು ಪಂಚಾಯತ್ ಪ್ಲಾನಿಂಗ್ ಅಧಿಕಾರಿಗಳು ಬಂದು ನಂತರ ಅನೇಕ ಚರ್ಚೆಗಳು ನಡೆದವು. ಮನೆ ಬಿಲ್ ಪಾಸ್ ಮಾಡಲು ಸುಮಾರು 10,000 ರೂಪಾಯಿ ಲಂಚ ಪಡೆಯುತ್ತಿದ್ದಾರೆ ಎಂದು ಆರೋಪಗಳು ಗ್ರಾಮಸ್ಥರು ಮಾಡಿದರು. ಹಾಗೆ ಉದ್ಯೋಗ ಖಾತ್ರಿ ಕೆಲಸದಲ್ಲಿ ಸಹ ಅವ್ಯವಹಾರ ನಡೆದಿದೆ. ಗ್ರಾಮದ ಕೆಲವು ಓಣಿಗಳಿಗೆ ಉಪ್ಪು ನೀರಿನ ಸರಬರಾಜು ಮಾಡುತ್ತಿದೆ, ಅದನ್ನು ಬಂದ್ ಮಾಡಿಸಿ ಎಲ್ಲರಿಗೂ ಒಂದೇ ನೀರು ಸರಬರಾಜು ಮಾಡುವಂತೆ ಒತ್ತಾಯ ಮಾಡಿದರು. ಇನ್ನು ಅನೇಕ ಸಮಸ್ಯೆಗಳ ಕುರಿತು ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ವಿವಿಧ ಸಮಸ್ಯೆಗಳ ಕುರಿತು ಜನರಲ್ಲಿ ಚರ್ಚೆ ನಡೆದ ನಂತರ ತಾಲೂಕು ಅಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲ ಸಮಸ್ಯೆಗಳನ್ನು 1 ವಾರದಲ್ಲಿ ಸರಿಪಡಿಸುವ ಭರವಸೆ ನೀಡಿದರು. 1 ವಾರದಲ್ಲಿ ಸ್ಪಂದಿಸದೇ ಇದ್ದಲ್ಲಿ ಈ ನಿಮ್ಮ ಎಲ್ಲ ಹಗರಣಗಳ ಕುರಿತು ನಾವು ಲೋಕಾಯುಕ್ತ ಸಂಸ್ಥೆಗೆ ಮಾಹಿತಿ ನೀಡಿ ನಿಮ್ಮ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ದೂರು ನೀಡಲಾಗುವುದು ಎಂದು ಗ್ರಾಮಸ್ಥರು ಹೇಳಿದರು. ನೀರಿಗೆ ಬಂದು ನೀವು ಪ್ಲಾನಿಂಗ್ ನಮಗೆ ಬಿಲ್ಡಿಂಗ್ ಕಟ್ಟೋದಿಲ್ಲ, ಬಿಲ್ಡಿಂಗ್ ಕಟ್ಟೋದಿಲ್ಲ, ಪ್ಲಾನ್ ಎಸ್ಟಿಮೇಟ್ ಇಲ್ಲ, ರೊಕ್ಕ ಇಲ್ಲ, ನೀರು ಬೇಕಾಗಿಲ್ಲ, ನೀರಿನ ಸಮಸ್ಯೆ ಇಲ್ಲ. ನೀವು ತಾವು ಬಗೆಹರಿಸಿ ತಮಗೆ ಇಲಾಖೆನೇ ಬರಲಿಲ್ಲ. ಹೋಗಿ ಬರ್ರಿ, ಒಂದು ಟೈಮ್ ಕೊಡ್ರಿ, 1 ವಾರ ಟೈಮ್ ಕೊಡ ಅಂತಂದ್ರೆ 50,000. ಹಂಗಾಗಿ ಏನೋ ಸಮಸ್ಯೆ ಇತ್ತಂದ್ರೆ ಮಾಡೋಣ ಅಂತಂದ್ರೆ ಆಯ್ತಪ್ಪ. ಹೋಗಿ ಬಂದ್ರೆ 50,000 ಟೈಮ್ ಕೊಟ್ಟರು, ಮುಗಿದ ಟೈಮ್. ಅವಾಗ ನಾವು ತಮ್ಮ ಗಮನಕ್ಕೆ ಬರಲ್ಲ. ಅವ್ರು ಮಾತಾಡೋದು ನಮ್ಮ ಪರವಾಗಿ ಹತ್ತದೇ ದಿವಸ ಕಣ ಹೇಳಿ ಅದಕ್ಕೆ ಏನಿಲ್ಲ. ಇವ್ರು ಹಿಂಗೆ ಬರ್ತಾರೆ, ಇವ್ರೆ ಹಿಂಗೆ ಹೋಗ್ತಾರೆ, ನಿಲ್ತಾರೆ. ಮತ್ತೇನದ ಸಾರ್ವಜನಿಕರು ಪ್ರತಿಯೊಬ್ಬ ರಂಜೋಳ ಗ್ರಾಮದ ವ್ಯಕ್ತಿ ನೀನು ಮನೆ ಇವತ್ತು ಅಂತ ಅವತ್ತು ಹೇಳಿದ್ನಿ. ನಮ್ಮ ಅಕ್ಕ ತಂಗಿ ನಮ್ಮ ಅಣ್ಣ ತಂದರಲ್ಲ ಅವ್ರು ಹೇಳಾರ, ಇವ್ರು ಹೇಳಾರ, ಅವ್ರ ಮೇಲೆ ಇವ್ರ ಮೇಲೆ ಅಂದ್ರ ಮೇಲೆ ನಾಗರ ಮೇಲೆ ಅದ್ರ ಮೇಲೆ ಮಾತಾಡ್ಸಿದ ನಾಗರ ಮೇಲೆ ಏನ್ ಹೇಳ್ದ, ಅವ್ರ ಮಾತು ಇವ್ರ ಮಾತು ಕೇಳ್ಬೇಡಪ್ಪ, ಎಲ್ಲರೂ ನೀರು ಬೇಕಂತ ಅಂದ್ರ ಈಗ ನಾವೇನ್ ಹೇಳ್ತೀವಿ. ನಾನು ಇವ್ರು ಏನಂತಾರೆ, ಇವತ್ತು ಯಾರು ಊರಿಗೆ ನೀರೇ ಬೇಡ, ನೀರು ಬಂದ್ ಮಾಡಕ್ಕೆ ಇವ್ರು ನೀರು ಚಾಲು ಮಾಡೋದು ಗೊತ್ತಿಲ್ಲ, ಊರಿಗೆ ನೀರೇ ಬೇಡ ಅಂತ ಇವ್ರು ಅಂತಾರೆ. ಮತ್ತೆ ಇವ್ರು ಮಾತು ಕೇಳ್ಬೇಡ, ಜಾಸ್ತಿ ಬಂದ್ ಮಾಡಿ ಪರಿಸ್ಥಿತಿ ಹೆಂಗಿರಲ್ಲ ಅರ್ಥ ಮಾಡೋ. ನಾನೊಬ್ಬ ವ್ಯಕ್ತಿ ಹೇಳತ್ತೀನಿ ಅಂದ್ರೆ 4 ಜನಕ್ಕೆ ಸಮಸ್ಯೆ ಆಗ್ಲತ್ತು, ಒಬ್ಬರು ಹೇಳತ್ತೀನಿ ಅಂದ್ರೆ ಅವ್ರಿಗೆ ಹೀರೋ ಮಾಡ್ತೀನಿ ಅಂದ್ರೆ 4 ಜನ ಹೋಗ್ಬೇಕಲ್ಲ. ಅಲ್ಲ ನಿಮ್ಗೆ ತಪ್ಪ ಅಂದ್ರೆ ಒಪ್ಪಲ್ಲಿ ಬಂದ್ರು ಒಪ್ಪಲ್ ಮೇಲೆ ಆಮೇಲೆ ಹೇಳ್ತದೆ. ಆಯ್ತು ಸಮಸ್ಯೆ ಹಾಕಿ ಒಪ್ಕೊಂಡು ಆಯ್ತು ಒಪ್ಕೊಂಡ್ರೆ ಅದು ಆಯ್ತು ಅಂತ. ಇಲ್ಲಿ ಎಷ್ಟು ಮನೆಗಳಿಗೆ ಆಗತ್ತೋ ಒಂದು 5 ಮನೆಗಳಿಗೆ ಆಗತ್ತ. ಇಲ್ಲಿ 120 ಮನೆಗಳಿಗೆ ಸಮಸ್ಯೆ, 5 ಮನೆ ನೋಡ್ತೇವೆ, 120 ಮನೆ ನೋಡ್ತೇವೆ. ಅರ್ಥ ಮಾಡ್ಕೋಬೇಕು ಸಾಬ್ರೆ. ನಾನು ಮತ್ತೆ ಏನೋ ನಂತರ ಸಿಟಿ ಬರ್ತೇವೆ ಮಾಡ್ತೀವಿ. ಹೆಣ್ಮಕ್ಳು ಬಂದು ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಇವಾಗ ಇವ್ರು ಏನಂತಾರ ಕೊಟ್ಟಲ್ಲ, ಅವ್ರಿಗೆ ಬೇಡ ಇವ್ರಿಗೆ ಬೇಡ, ನಮ್ಮ ಊರಿಗೆ ನೀರೇ ಬೇಡ ಅದು ಮಾಡಿ ಇಷ್ಟ ಮಾತಾಡೋದಿಲ್ಲ ಸಾಬ್ರೆ. ಹೆಚ್ಚು ತಲೆ ಕರ್ತದ್ರೆ ಊರಿಗೆ ಬ್ಯಾಸಿಗೆ ಬಂದು ಅವ್ರ ಬಂದು ಕುಂತಾರೆ ಮತ್ತೆ ಅವ್ರಿಗೆ ಬೇಕು. ನಿಮ್ಗೆ ಏನಾಗುತ್ತೆ ಸರ್, ಅವ್ರಿಗೆ ಅಂತ ಹೇಳತ್ತೀರಿ, ಒಬ್ಬ ಅಧಿಕಾರಿ ಆಗಿರಿ. ನಾನೇನು ಹೇಳ್ತೀನಿ ನಿಮ್ಗೆ, ಇವತ್ತು ನಮ್ಗೆ ನೀರು ಚಾಲು ಮಾಡಿ ಹೋಗ್ರಿ ಅಂತ ನಾ ಅಂತೀನಿ. ಇವತ್ತು ಹಾಕೋದ್ರಿ ನಿಮ್ಗೆ ಇವಾಗಿಂದ ಇವಾಗ ಮತ್ತೆ ಅವ್ರಿಗೆ 15 ದಿನ ಕೊಟ್ಟರಲ್ರಿ, 15 ದಿನ ಕೊಟ್ಟರಲ್ರಿ ಸಾವ್ರೆ, 15 ದಿನ ಕೊಟ್ಟರಲ್ರಿ. ಇವತ್ತಿನ ದಿವಸ ರಂಜೋಳ ಗ್ರಾಮದಲ್ಲಿ ನೀರಿನ ಹಲವಾರು ಸಮಸ್ಯೆಗಳು, GPS ಮನೆ ಇರ್ಬೋದು, ಬಿಲ್ ಕಲೆಕ್ಟರ್ ಸಮಸ್ಯೆ ಇರ್ಬೋದು,
ಇವತ್ತಿನ ದಿವಸ ಯಾವುದೇ ಇದು ಕಂಪ್ಯೂಟರ್ ಆಪರೇಟರ್ ಇರ್ಬೋದು, ಅವಾಚ್ಯ ಶಬ್ದಗಳಿಂದ ಮಾಡ್ತಾ ಇರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಇರ್ಬೋದು, ಯಾವುದೇ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸುವ್ಯವಸ್ಥೆ ಇರೋದ ಕಾರಣ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ತಾಲೂಕಾ ಪ್ಲಾನಿಂಗ್ ಆಫೀಸರ್ದಾಗಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ರಂಜೋಳ ಗ್ರಾಮಕ್ಕೆ ಆಗಮಿಸಿ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಇವತ್ತಿನ ದಿವಸ ಇವತ್ತು ಏನು ಹೇಳ್ಯಾರಂದರೆ 8 ದಿವಸಗಾಗಿ ಪ್ರತಿ ಸಮಸ್ಯೆಗೂ 8 ದಿವಸದ ಒಳಗಾಗಿ ಇವರು ಕ್ರಮ ಕೈಗೊಳ್ಳೋದಂದ್ರೆ ಇವರಿಗೆ ಲೋಕಾಯುಕ್ತ ಮತ್ತು ನಾವು ಲೋಕಾಯುಕ್ತಕ್ಕೆ ನಾವು ಕೊಡ್ಬೇಕಂತೇಳಿ ಇವ್ರಿಗೆ ಮನವಿ ಮಾಡ್ಕೊಂಡು ಆ ಲೋಕಾಯುಕ್ತಕ್ಕೆ ಇವರು ಒಪ್ಕೊಂಡಿರ್ತಾರೆ. ಸದಾ ಇವರು ಒಪ್ಕೊಂಡಿರ್ತಾರೆ ಲೋಕಾಯುಕ್ತಕ್ಕೆ. ನಾವು ಕಂಪ್ಲೇಂಟಿಗೆ ನೀವು 8 ದಿನದೊಳಗೆ ಸಮಸ್ಯೆ ಮಾಡಲಿಲ್ಲ ಅಂದರೆ, ಬಗೆಹರಿಸಲಿಲ್ಲ ಅಂದರೆ ಇವರು 8 ದಿವಸದೊಳಗೆ ನಮ್ಗೆ ಯಾವ್ದು ಬೇಕಾದ್ರೆ ಕ್ರಮ ಕೈಗೊಳ್ಳಬಹುದು ಅಂತಕ್ಕಂಥ ಆಶ್ವಾಸನೆ ವಿಡಿಯೋದವರು ಕೊಟ್ಟಿದ್ದಾರೆ. ಅದೇ ರೀತಿ ಪ್ಲಾನಿಂಗ್ ಆಫೀಸರಿಗೆ ಅವರಿಗೆ ವಯಸ್ಸಿಗೆ ಮತ್ತು ಅಧಿಕಾರಕ್ಕೆ ಮನವಿ ಕೊಟ್ಟು ರಂಜೋಳ ಗ್ರಾಮದಿಂದ ನಾವು ಇವತ್ತೊಂದು ಪ್ರತಿಭಟನೆಯನ್ನು ಹಿಂಪಡೆದಿದ್ದೇವೆ. ಅದಕ್ಕಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ನಮಗೆ ಯಾವುದೇ ಅಭ್ಯಂತರ ಇರಬಾರ್ದು. ಯಾಕಂದ್ರೆ ನಿಮ್ಗೆ ಹೇಳತ್ತೀವಿ ವಿಡಿಯೋ ಮಾಡ್ಕೊಂಡು ಲೋಕಾಯುಕ್ತ ಕಂಪ್ಲೇಂಟ್ ನಾ ಮಾಡ್ತೀನಿ, ಆ್ಯಕ್ಷನ್ ಲೋಕಾಯುಕ್ತ ಇವ್ರಿಗೆ ಮಣ್ಣಾಗಿಟ್ಟಿರ್ತಾರೆ ಅವರು. 8 ದಿನದಾಗ ನಾವು ಆಗಲಿಲ್ಲ ಕೆಲಸ ಅಂದರೆ ಇವ್ರು ಅದು ಲೋಕಾಯುಕ್ತಕ್ಕೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ಇವ್ರು ಒಪ್ಕೋತಾರಂದ್ರೆ ನಾವು ಇದು ಕೈ ಬಿಡ್ತೀವಿ. ನೋಡ್ರಿ, ಈಗ ನಾನು ವಿಶ್ವಾಸ ಕೊಡ್ಲಾತೀನಿ ಇವತ್ತಿನಿಂದ ಈ ನೌಕರಿ ಇಲ್ಲ ಬಾ, ಇವ್ರ ನೌಕರಿ ಪಗಾರ ನಿನ್ಗೇನು ಪಗಾರ ಇಲ್ಲ, ಅವ್ರಿಗೆ ನೌಕರಿದ ಅಷ್ಟೇ ಭಯ ಇರ್ತದ, ನಮ್ಗ ಪೂರ ಜನರ ಸೇವಾ ಭಯ ಅದ. ಈಗ ಜನರ ಸೇವಾ ಅದ, ಇದು ನಮ್ಗ ನಾವ್ ಏನ್ ಮಾಡ್ಬೇಕಾದ್ರೆ ಕರ್ತವ್ಯ. ಈಗ ನಾವು ಒಪ್ಕೊಳ್ಳೋದು ನಾವೇ ಹೇಳ್ತೀವಿ, ನಾವು ಹಿಂಪಡಿತೀವಿ, ಸ್ಟ್ರೈಕ್ ಹಿಂಪಡಿತೀವಿ. 8 ದಿನದ ಕೊಡ್ಲಿಲ್ಲ ಅಂದ್ರೆ ನಾವು ಸೀದಾ ಲೋಕಾಯುಕ್ತ ಕಂಪ್ಲೇಂಟ್ ಮಾಡಬಹುದಾ? ಸಸ್ಪೆಂಡ್ ಆಗ್ತಾನ ಸಸ್ಪೆಂಡ್ ಜಾಬ್ ಕಾರ್ಡ್ ಸರ್, ಜಾಬ್ ಕಾರ್ಡ್ ಮನೆ ಮನೆಗೆ ಕೊಡಿಸ್ರಿ. ಕೂಲಿ ನೋಡ್ರಿ, ಜಾಬ್ ಕಾರ್ಡ್ ಮನೆ ಬರ್ಬೇಕು. ಕೂಲ್ಯಾಕ ಸಿಬ್ಬಂದಿಗಳಿಲ್ಲ, ಸಿಬ್ಬಂದಿಗಳು ಯಾರ ಕೊಡಿದ್ರು ಅವ್ರಿಗೆ ಬೇಕಾಗಿಲ್ಲ, ಮನೆ ಕೊಡಿಸ್ಬೇಕು. ಸಮಸ್ಯೆಗಳು ಬಂದವಲ್ಲ ಈಗ ಪ್ರಸ್ತುತದಾಗ ಅಲ್ಲಿ ಮಾರಿ ಕುಡಿವಲ್ಲಿ. ಈಗ ನೀರಿನ ಸಮಸ್ಯೆ ಇದ್ದದ್ದು ಕಂಡು ಬಂದಿರ್ತದೆ. ಈ ಒಂದು ವಾರದೊಳಗೆ ಯಾವುದೇ ಸಮಸ್ಯೆ ಇರಲಿ, GPS ಸಮಸ್ಯೆ ಆಗಿರಬಹುದು ಅಥವಾ ಕುಡಿಯುವ ನೀರಿಂದ ಆಗಿರಬಹುದು, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನಾವು PDO-ಅವರಿಗೆ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀವಿ. ಒಂದು ವಾರದಾಗ ಏನೇ ಸಮಸ್ಯೆ ಇದ್ರೂ ಬಗೆಹರಿಸಲಕ್ಕ ನಾವು ಅವ್ರಿಗೆ ಸರ್ ಈಗ ಅನೇಕ ಆರೋಪಗಳು ಮಾಡಿರಲ್ರಿ ಸರ್. ಈಗ ಲಂಚ ಪಡೀತಿದ್ದಾರೆ, ಅದು ಪಡೀತಿದ್ದಾರೆ ಅಂತೇಳಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಕೆಲವೊಂದು ಆರೋಪಗಳು ಮಾಡಿದ್ದಾರೆ. ಮತ್ತು ಅವರ ವಿರುದ್ಧ ನೀವು ಯಾವ ತರ ಕ್ರಮ ಕೈಗೊಳ್ತೀರಂತಕ್ಕಂಥದ್ದು ಇವತ್ತಿನಿಂದ ಯಾರು ಇದು ಮಾಡಿದ್ರೆ ಅವ್ರಿಗೆ ನೋಟಿಸ್ ಕೊಡ್ತೀವಿ. ಇವತ್ತಿನಿಂದ ಸ್ವತಃ PDO-ದವರು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ದುಡ್ಡು ಕೊಡ್ತಕ್ಕ ಇಲ್ಲ ಸರ್. ಕೈ ಚಾಚಿ ಲಂಚ ಪಡೆಯುವುದು ಅಂತಕ್ಕಂಥದ್ದು ಒಂದು ತಪ್ಪು ವಿಷಯ ಅದಲ್ಲ ಸರ್. ಈಗಲಿಂದಲೂ ಅವರಿಗೆ ಸ್ಟ್ರಿಕ್ಟ್ ಆಗಿ ಹೇಳಿವಿ, ಯಾವುದೇ ಅಂತ ವ್ಯವಹಾರ ಮಾಡ್ಲಿಕ್ಕೆ ನಾವು ಆಸ್ಪದ ಕೊಡೋದಿಲ್ಲ. ಇನ್ನು ಮುಂದೆ ಏನಿದ್ರು PDO-ಅವರು ಎಲ್ಲ ಮೇಲ್ವಿಚಾರಣೆ ಮಾಡಿ ಅಂತ ಸಮಸ್ಯೆಯನ್ನು ಬಗೆಹರಿಸಲು ಒಂದು ವಾರ ಒಳಗೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಬಗೆಹರಿಸಲು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ತಾವೇನಂತೀರಿ ಸರ್? ಎಲ್ಲರಿಗೂ ನಮಸ್ಕಾರ. ರಂಜೋಳ ಗ್ರಾಮದ ಸಮಸ್ಯೆ ನಮಸ್ತಾರೆ. ಇನ್ನೂ ಒಂದು ವಾರದಲ್ಲಿ ಈ ಮುಂದಿನ ಶುಕ್ರವಾರವರೆಗೂ ಕುಡಿಯುವ ನೀರಿನ ಸದ್ಯ ಸಮಸ್ಯೆ ಬಗ್ಗೆ ಯಾವ್ಯಾವ ಗಲ್ಲಿಗಳಲ್ಲಿ ಏನೇನು ಸಮಸ್ಯೆ ಬಗೆಹರಿಸ್ತೀವಿ. ಹಾಗೆ ಕೆಲವೊಂದು ಸಾರ್ವಜನಿಕರು ದೂರ ಆಗಿರುವಂಥ ಮನೆಗಳ GPS ಆಗಲಿ ಯಾವುದೇ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಾನು ಖುದ್ದು ಇವತ್ತು ಎಲ್ಲರ ಎದುರು ಹೇಳ್ತಾ ಇದ್ದೀನಿ. ಮತ್ತು ನಾನು ನಾಳೆ ಮನೆ ಹೋಗಿ ಎಲ್ಲ ಹೌಸಿಂಗ್ ಮನೆಗಳಿಗೆ ಕೂಡ ಹೇಳ್ತೀನಿ, ಯಾವುದೂ GPS-ಗೆ ₹1 ಕೊಡಬೇಡ್ರಿ. ನಮ್ಮ ಸಾರ್ವಜನಿಕರ ಇದ್ರ ಮೇಲೆ ಒಂದು ಸಲ ಮೈಕ್ ಅಥವಾ ಡಂಗೂರು ಹೊಡಿಸಿ ಯಾವುದೇ ನಾವು ಅಡ್ಮಿನಿಸ್ಟ್ರೇಟ್ ಮಾಡಿ ನಾವು ಅವತ್ತು ಕೂಡಲೇ ಕುರ್ಚಿ ಮೇಲೆ ಕೂಡೋದ್ರಲ್ಲಿ ಶಪಥ ಮಾಡಿ ಕೂತೀವಿ. ಯಾರು ಅಡ್ಮಿನಿಸ್ಟ್ರೇಟ್ ತಿನ್ನೋದಿಲ್ಲ. ಯಾರು ಸಮಸ್ಯೆ ಇದ್ರು ಅವಾಗೆ ಸ್ಪಂದಿಸ್ಬೇಕು. ಮತ್ತೆ ವಾಪಸ್ ಮತ್ತೆ ಬರ್ರಿ ಚೆಕ್ಗಳಿಗೆ ನಾನು ಅಡ್ವಾನ್ಸ್ ಸಿಗ್ನೇಚರ್ ಮಾಡಿರ್ತೀನಿ ನನ್ನ ಸಲುವಾಗಿ, ಮತ್ತೆ ವಾಪಸ್ ಬರಬೇಡ್ರಿ. ಜನರಿಗೆ ಸಮಸ್ಯೆ ಬರಲಾರ್ದಂಗೆ ನೋಡ್ಕೋದು ನಿಮ್ಮ ಕರ್ತವ್ಯ ಅದ. ಈಗ ಏನೇ ಇರಲಿ, ಇನ್ನು ಮುಂದೆ ಯಾವುದೇ ಇದ್ರೂ ಕೂಡ ಅಂಥದ್ದೇನು ಸಮಸ್ಯೆ ಇದ್ರು ನಮ್ಮ ಗಮನಕ್ಕೆ ತೊಗೊಂಬರ್ರಿ. ನಾವು ಅದ್ರ ಮ್ಯಾಗ ಆ್ಯಕ್ಷನ್ ತೊಗೋತೀವಿ. ನಾವೇನು ಮಾಡ್ತೀವಿ ಅಂದರೆ ಈ ಪಂಚಾಯತ್ನಿಂದ ಒಂದು ಲೆಟರ್ ರೆಡಿ ಮಾಡ್ತೀವಿ, ಇದಕ್ಕೆ ನಾವೇನು ಮಾಡ್ತೀವಿ, ರೆಗ್ಯುಲೇಷನ್ ಪಾಸ್ ಮಾಡ್ತೀವಿ. ಇಂಥವ್ರಿಗೆ ತಕ್ಲೀಫ್ ಆಗ್ಲತ್ತ, ಜನರಿಗೆ ತಕ್ಲೀಫ್, ಸಾರ್ವಜನಿಕರಿಗೆ ತಕ್ಲೀಫ್ ಆಗ್ತದಂತೆ ನಾವೊಂದು ರೆಗ್ಯುಲೇಷನ್ ಪಾಸ್ ಮಾಡಿ ಕಳಿಸ್ಬಿಡ್ತೀವಿ, ಲೆಟರ್ ಕಳಿಸ್ತೀವಿ. ಅದಕ್ಕೆ ಅವ್ರೇನು ಜವಾಬ್ ಕೊಡ್ತಾರೆ ಕೊಡಲಕ್ಕ. ನಮ್ಮ ಕರ್ತವ್ಯ ಏನದ, ನಮ್ಮ ಕೈದಾಗ ಅಧಿಕಾರ ಏನಿರ್ತದೆ ಅಷ್ಟು ಉಪಯೋಗ ಮಾಡ್ತೀವಿ ನಾವು. ಈಗ ನೀರೇನು ಸವಾಗ ಬರ್ತಾವೆ
ನೀರು ಒಂದು ವಾರದ ಒಳಗೆ ನೀರು ಇವತ್ತಿನಿಂದ ಸ್ಟಾರ್ಟ್ ಹಾಗಾದ್ರೆ ಏನಾದರೂ ಅವ್ರು ಕೇಳ್ತಾ ಇದ್ರು ಅಂದ್ರೆ ನನ್ನನ್ನು ಸಂಪರ್ಕಿಸಿ ಯಾವುದೇ ಒಂದು ಮನೆ. ಈ ಸಂದರ್ಭದಲ್ಲಿ ಸಂತೋಷ್ ಕುಮಾರ್ ನಾಯ್ಕುಡಿ, ನಾರಾಯಣ ರೆಡ್ಡಿ ಶೇರಿಕಾರ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಂಜೋಳ್, ಸುಗಪ್ಪ ಬಳಗಾರ್, ಭಗವಂತ್ ಉಪ್ಪಾರ್, ಬಾಪುಗೌಡ, ಭಗವಂತ ಬೆನ್ನೂರ್, ಪರಶುರಾಮ್ ನಾಟೇಕರ್, ಜಗನ್ನಾಥ್ ಗೌತಮ್, ಬಸವರಾಜ್, ಕಾರ್ತಿಕ್, ಮಲ್ಲೇಶ್ ಮಡಿವಾಳ್, ನಿರಂಜನ್ ಬೊಂಬೈ, ಭಾಗ್ಯನಾಥ್ ಹಾಗೂ ಹೆಣ್ಣು ಮಕ್ಕಳು ಮಲ್ಲಮ್ಮ, ರಾಯನ್, ಶಣ್ಣಮ್ಮ, ರಾಯಿನ್, ಪಾರಮ್ಮ ಮಠಪತಿ, ಅಮೃತ ನಾಯ್ಕುಡಿ, ಸುವರ್ಣ, ಭವಾನಿ, ಭಾಗಮ್ಮ, ಭಾರತಮ್ಮ, ಗೀತಾ, ದ್ವಮ್ಮ, ಅನಿತಾ, ಶಾಂತಮ್ಮ, ಬಗ್ಗಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229363